ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಇಂಡಿಯಾ IAEAದು ಫುಲ್ ಮೆಂಬರ್ ಆಗತ್ತಾ, ಇಂಡಿಯಾ IAEAದು ಫುಲ್ ಮೆಂಬರ್ ಆಗ್ಬೇಕು ಅಂದ್ರೆ ಯಾವ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ಬೇಕು ಅಂತ ನೋಡೋಣ. ಯಾಕಂದ್ರೆ ಇತ್ತೀಚೆಗೆ ಇಂಡಿಯಾ IAEAದು ಫುಲ್ ಮೆಂಬರ್ ಆಗ್ಬೇಕು ಅನ್ನುವಂತಹ ಒಂದು ಕನಸು ನನಸಾಗುವ ಸಮಯ ಆಲ್ಮೋಸ್ಟ್ ಬಂದಿದೆ. ಬಟ್ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ವಿಚ್ ಇಂಡಿಯಾ ಹ್ಯಾಸ್ ಟು ಫುಲ್ಫಿಲ್ ಟು ಬಿಕಮ್ IAEA ಮೆಂಬರ್. ಇಂಡಿಯಾ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಥರ್ಡ್ ಲಾರ್ಜೆಸ್ಟ್ ಎನರ್ಜಿ ಕನ್ಸ್ಯೂಮರ್. ಅಂದ್ರೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಎನರ್ಜಿ ಕನ್ಸ್ಯೂಮ್ ಮಾಡೋದ್ರಲ್ಲಿ. ಸೊ IAEAದು ಮೆಂಬರ್ ಆಗ್ಬೇಕು ಅಂದ್ರೆ ಯಾವ ಒಂದು ಕಂಡೀಷನ್ ನ ಇಂಡಿಯಾ ಫುಲ್ಫಿಲ್ ಮಾಡ್ಬೇಕು, ಮತ್ತೆ IAEAದು ಮೆಂಬರ್ ಆದ್ರೆ ಆಗುವಂತಹ ನಮಗೆ ಸಿಗುವಂತಹ ಬೆನಿಫಿಟ್ಸ್ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹ್ಯಾಸ್ ವೆಲ್ಕಮ್ಡ್ ಇಂಡಿಯಾನ ಫುಲ್ ಟೈಮ್ ಮೆಂಬರ್ ಆಗ್ಬೇಕು ಅಂತ ಹೇಳಿ IAEA ವೆಲ್ಕಮ್ ಮಾಡಿದೆ. ಯಾಕಂದ್ರೆ ಇಂಡಿಯಾ ಪ್ರಪಂಚದಲ್ಲಿ 3ನೇ ಲಾರ್ಜೆಸ್ಟ್ ಎನರ್ಜಿ ಕನ್ಸ್ಯೂಮರ್ ಆಗಿ ಹೊರಹೊಮ್ಮಿದೆ. IAEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿದು ಇಂಡಿಯಾ ಪ್ರೆಸೆಂಟ್ಲಿ ಇಟ್ಸ್ ಅನ್ ಅಸೋಸಿಯೇಟ್ ಮೆಂಬರ್. 2017ರಿಂದ ಇಂಡಿಯಾ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿದು ಅಸೋಸಿಯೇಟ್ ಮೆಂಬರ್ ಆಗಿದೆ. ಇವಾಗ IAEA ಭಾರತವನ್ನು ನೀವು ಕೂಡ ನಮ್ದು ಪರ್ಮನೆಂಟ್ ಮೆಂಬರ್ ಆಗಿ ಅಥವಾ ಫುಲ್ ಟೈಮ್ ಮೆಂಬರ್ ಆಗಿ ಅನ್ನುವಂತಹ ಒಂದು ನಾವು ಇಷ್ಟು ದಿನ ಅಪ್ರೋಚ್ ಮಾಡ್ತಾ ಇದ್ವಿ IAEAಗೆ, ನಾವು ಫುಲ್ ಟೈಮ್ ಮೆಂಬರ್ ಆಗ್ಬೇಕಂತ. ಈಗ IAEA ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಟ್ ದೇರ್ ಇಸ್ ಒನ್ ಕಂಡೀಷನ್. IAEA ಮೆಂಬರ್ ಆಗೋಕ್ ಮುಂಚೆ ಇಂಡಿಯಾ OECD ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಮೆಂಬರ್ ಆಗಿರ್ಬೇಕು. ಇವಾಗ ನಮ್ಗೆಲ್ಲರಿಗೂ ಒಂದು ಕ್ವಶನ್ ಕಾಣುತ್ತೆ, ಏನಿದು OECD ಅಂತ, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್. ಇದು ಒಂದು ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಮೇನ್ಲಿ ಡೆವಲಪ್ಡ್ ಕಂಟ್ರೀಸ್ ಇದರಲ್ಲಿ ಮೆಂಬರ್ಸ್. ಡೆವಲಪ್ಡ್ ಕಂಟ್ರೀಸ್ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಪ್ಯಾರಿಸ್ ಅಲ್ಲಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಂಡಿಯಾಗೆ OECD ಮೆಂಬರ್ ಆಗುವಂತಹ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಇದು ಪ್ರಾಬ್ಲಮ್. ಇಂಡಿಯಾ ವಾಂಟ್ಸ್ ಟು ಬಿಕಮ್ ಅ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಆದ್ರೆ ಇಂಡಿಯಾಗೆ OECDದು ಮೆಂಬರ್ ಆಗುವಂತಹ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಯಾಕಂತಂದ್ರೆ ಈ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕಾರ್ಪೊರೇಷನ್ ಅಂಡ್ ಡೆವಲಪ್ಮೆಂಟ್ ನಾವೇನಾದ್ರೂ ಮೆಂಬರ್ ಆದ್ರೆ ಇಂಡಿಯಾ, ಬಿಗ್ ಕಂಟ್ರೀಸ್ ಲೈಕ್ USA ಅಥವಾ ಯುರೋಪಿಯನ್ ಕಂಟ್ರೀಸ್, UK, ಕೆನಡಾ ಇವೆಲ್ಲವೂ OECDದು ಮೆಂಬರ್. ಅಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇರುತ್ತೆ. ಸೊ ಮತ್ತೆ ಯಾವ್ದಾದ್ರು ಬೇರೆ ರೀತಿಯ ವ್ಯಾಪಾರಕ್ಕೂ ನಮ್ಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯನ್ ಎಕಾನಮಿಗೆ. ಯಾಕಂತಂದ್ರೆ ಈ OECDಯಲ್ಲಿ ಮೇಜರ್ಲಿ ಆಸ್ ಐ ಸೆಡ್ ಡೆವಲಪ್ಡ್ ಕಂಟ್ರೀಸ್ ಮೆಂಬರ್ಸ್ ಇದೆ. ಬಟ್ ಇಂಡಿಯಾ ಇನ್ನೂ ಕೂಡ ಡೆವಲಪಿಂಗ್ ಕಂಟ್ರಿ ಸ್ಟೇಟಸ್ ಅಲ್ಲಿ ಇದೆ. ಸೊ ನಾವು ಇದ್ರದ್ದು ಮೆಂಬರ್ ಆದ್ರೆ ಇವರು ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಈ ಕಂಟ್ರಿಗಳಿಗೆ ಹೆಲ್ಪ್ ಆಗುತ್ತೆ, ಬಟ್ ನಮಗೆ ಅದರಿಂದ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಡಿಯಾಗೆ OECD ಮೆಂಬರ್ ಆಗುವಂತಹ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಬಟ್ ಇಂಡಿಯಾ ವಾಂಟ್ಸ್ ಟು ಬಿಕಮ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿದು ಮೆಂಬರ್ ಆಗುವಂತಹ ಆಸಕ್ತಿ ಹೊಂದಿದೆ. ನೋಡ್ತಾ ಹೋಗೋಣ ಯಾಕೆ, ಏನೇನ್ ಪರ್ಕ್ ಸಿಗುತ್ತೆ, ಯಾವ್ಯಾವ ಬೆನಿಫಿಟ್ ಆಗುತ್ತೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿದು ಮೆಂಬರ್ ಆದ್ರೆ ಅಂತ ಹೇಳಿ. ಏನಿದು ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ? ಇಟ್ಸ್ ಆನ್ ಇಂಟರ್ ಗವರ್ಮೆಂಟಲ್ ಬಾಡಿ. ನಿಮ್ಗಿದು ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಇಂಟರ್ ಗವರ್ಮೆಂಟಲ್ ಬಾಡಿನ ಅಥವಾ NGOನ ಅಂತ ಹೇಳಿ. ಏನಂತ ಕೇಳ್ತಾರೆ ಅಂದ್ರೆ IAEA is a NGO, IAEA is an NGO ಅಂತಾನು ಕೂಡ ಒಂದು ಆಪ್ಷನ್ ಕೊಡ್ಬೋದು. ಕನ್ಸಿಡರ್ ದ ಫಾಲೋವಿಂಗ್ ಅಂತ ಕೇಳ್ಬಿಟ್ಟು ಅವಾಗ ನಿಮ್ಗೆ ಗೊತ್ತಿರಬೇಕು ಇದು ಇಂಟರ್ ಗವರ್ಮೆಂಟಲ್ ಬಾಡಿ, ಎಸ್ಟಾಬ್ಲಿಷ್ಡ್ ಇನ್ 1974. ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಫ್ಯಾಕ್ಟ್ ನೀವು ತಿಳ್ಕೊಬೇಕಾಗಿರೋದು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ 1974 ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಫೌಂಡಿಂಗ್ ಮೆಂಬರ್ ಯಾರಂದ್ರೆ 17 OECD ಮೆಂಬರ್ಸ್ ಇದ್ರದ್ದು ಫೌಂಡಿಂಗ್ ಮೆಂಬರ್ಸ್. ಇವಾಗ 33 ಮೆಂಬರ್ಸ್ ಇದ್ದಾರೆ. ಇದು ಒಂದು ಕಂಡೀಷನ್ ನ ಪಾಸ್ ಆಗ್ಬೇಕು ಈ ಒಂದು IAEAಗೆ ಜಾಯಿನ್ ಆಗ್ಬೇಕಂದ್ರೆ. ಅದೇನಂತ ಅಂದ್ರೆ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಇರಬೇಕು. ಅಂದ್ರೆ 90 ದಿನಗಳ 90 ಡೇಸ್ ನೆಟ್ ಇಂಪೋರ್ಟ್ ರಿಕ್ವೈರ್ಡ್.
ಆಯಿಲ್ ರಿಸರ್ವ್ ಎಷ್ಟಿರ್ಬೇಕಂದ್ರೆ 90 days ನೆಟ್ ಇಂಪೋರ್ಟ್ ಆಯಿಲ್ ರಿಸರ್ವ್ ಇರಬೇಕು. ಆ ಒಂದು ಕಂಡೀಷನ್ ನ ಫುಲ್ಫಿಲ್ ಮಾಡಬೇಕು ಟು ಬಿಕಮ್ ಅ ಮೆಂಬರ್ ಆಫ್ IEA. ಅಂಡ್ ಫೌಂಡಿಂಗ್ ಮೆಂಬರ್ಸ್ 17 OECD ಮೆಂಬರ್ಸ್, ಅದು ನೆನಪಿರ್ಲಿ. ಅಂಡ್ ಇಂಡಿಯಾ ಇಸ್ ಅ ಅಬ್ಸರ್ವರ್ ಆರ್ ಅಸೋಸಿಯೇಟ್ ಮೆಂಬರ್ ಆಫ್ ಅಸೋಸಿಯೇಟ್ ಮೆಂಬರ್ ಆಫ್ IEA ಆಸ್ ಆಫ್ ನೌ. ಅದರ್ ದೆನ್ ದ ಆಯಿಲ್ ರಿಸರ್ವಿಂಗ್ ರೋಲ್ ಬಿಟ್ಟು ಬೇರೆ ಯಾವ ರೋಲ್ ಅಲ್ಲಿ IEA ಪಾಲ್ಗೊಳ್ತಾ ಇದೆ ಅಥವಾ ಇವಾಲ್ವ್ ಆಗ್ತಾ ಇದೆ ಅಂತಂದ್ರೆ ರಿನ್ಯೂವೇಬಲ್. ಈಗ ಇದ್ರದ್ದು ಫೋಕಸ್ ನ ರಿನ್ಯೂವೇಬಲ್ ಎನರ್ಜಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸೋಲಾರ್, ವಿಂಡ್, ಹೈಡ್ರೋಜನ್. ಅದಾದ್ಮೇಲೆ ಕ್ಲೈಮೇಟ್ ಚೇಂಜ್ ಅಂಡ್ ಡಿಕಾರ್ಬನೈಸೇಷನ್, ಹೆವಿ ಫೋಕಸ್ ಆನ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂಡ್ ಡಿಕಾರ್ಬನೈಸೇಷನ್ ಪಾತ್ವೇಸ್ ಅಂಡ್ ಎನರ್ಜಿ ಟ್ರಾನ್ಸಿಷನ್. ಸೊ ನೆನ್ಪಿಡ್ಬೇಕು, ನಮ್ಗೆ ಕೇವಲ ಆಯಿಲ್ದು ರಿಸರ್ವ್ ಸ್ಟ್ರಾಟಜಿ ಮಾತ್ರ ಅಲ್ಲದೆ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಕಡೆನೂ ಕೂಡ ತಲೆ ಹಾಕಿದೆ. ಅದರ ಜೊತೆಗೆ ಕ್ಲೈಮೇಟ್ ಚೇಂಜ್ ಅಂಡ್ ಡಿಕಾರ್ಬನೈಸೇಷನ್ ಕೂಡ ಇದು ವರ್ಕ್ ಮಾಡ್ತಿದೆ. ಇನ್ನೊಂದು ಕ್ರಿಟಿಕಲ್ ಮಿನರಲ್ಸ್ programs addressing the supply chain of critical mineral essential for the clean energy technologies. ಸೊ ಹಾಗಾಗಿ ಈಗ ಇಂಡಿಯಾಗೆ IEA ಮೆಂಬರ್ ಆಗುವುದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಕೇವಲ ಇದು ಸ್ಟ್ರಾಟಜಿಕಲ್ ಆಯಿಲ್ ರಿಸರ್ವ್ಗೆ ಮಾತ್ರ ಅಲ್ಲ, ಬೇರೆ ರೀತಿನೂ ಕೂಡ ಇಂಡಿಯಾಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಈ ತರ ಒಂದು ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, IEA ಇಂಟರ್ ಗವರ್ಮೆಂಟಲ್ ಬಾಡಿ, ಅವರು ಕೇವಲ IEA ಬಗ್ಗೆ ಮಾತ್ರ ಕೇಳ್ಬೋದು. ಇಫ್ ನೀವೇನಾದ್ರೂ ಮೇನ್ಸ್ ಬರಿತಾ ಇದ್ರೆ, ನೆಕ್ಸ್ಟ್ ಮೇನ್ಸ್ ಅಪ್ಕಮಿಂಗ್ ಮೇನ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ನಿಮ್ಗೆ ನಾವು IEA ಮೆಂಬರ್ ಆದ್ರೆ ನಮ್ಗೆ ಆಗುವಂತ ಬೆನಿಫಿಟ್ಸ್ ಏನು, ಅದು SA ಅಲ್ಲಿ ಏನಾದ್ರೂ ನಾವು IR ಟಾಪಿಕ್ ತಗೊಂಡಾಗ ಇದನ್ನು ಕೂಡ ಎಕ್ಸಾಂಪಲ್ ಅಲ್ಲಿ ಬರಿಬಹುದು. ಮೆಂಬರ್ಶಿಪ್ ಸ್ಟ್ರಕ್ಚರ್ ಅಂಡ್ ಎಕ್ಸ್ಪಾನ್ಷನ್ ಹೆಂಗಿದೆ? ಆಸ್ ಐ ಸೆಡ್, ಫೌಂಡಿಂಗ್ ಮೆಂಬರ್ಸ್ OECD 17 ಮೆಂಬರ್ಸ್ ಇದ್ರು. 17 ಮೆಂಬರ್ಸ್ ಫೌಂಡಿಂಗ್ ಮೆಂಬರ್ಸ್ 1974 ಅಲ್ಲಿ. ಇವಾಗ 33rd ಆಗಿ ಕೊಲಂಬಿಯಾ ಜಾಯ್ನ್ ಆಗಿದೆ. ಕೊಲಂಬಿಯಾ 33rd ಮೆಂಬರ್ ಸ್ಟೇಟ್ ಆಗಿ ಜಾಯ್ನ್ ಆಗಿದೆ. ಅಂಡ್ ಈ ಮೆಂಬರ್ ಕಂಟ್ರೀಸ್ಗೆ ಫುಲ್ ಟೈಮ್ ಡಿಸಿಷನ್ ಮೇಕಿಂಗ್ ರೈಟ್ಸ್ ಇರುತ್ತೆ. ಫುಲ್ ಟೈಮ್ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಡಿಸಿಷನ್ ಮೇಕಿಂಗ್ ರೈಟ್ಸ್ ಇರುತ್ತೆ. ಅಸೋಸಿಯೇಟ್ ಮೆಂಬರ್ಸ್ 2015 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇವರು ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ಬಹುದು, ಬಟ್ ಯಾವುದೇ ರೀತಿಯ ಡಿಸಿಷನ್ ನ ಹೇಳಕ್ ಆಗೋದಿಲ್ಲ. ಇಂಡಿಯಾ 2017 ಇಂದ ಅಸೋಸಿಯೇಟ್ ಮೆಂಬರ್ ಆಗಿದೆ. ಇದು ನಿಮ್ಗೆ ಗೊತ್ತಿರಬೇಕಾಗಿರುವಂತಹ ಫ್ಯಾಕ್ಟ್. ಇಂಡಿಯಾ 2017 ಇಂದ IEAದು ಅಸೋಸಿಯೇಟ್ ಮೆಂಬರ್ ಅಲಾಂಗ್ ವಿತ್ ಬ್ರೆಜಿಲ್ ಅಂಡ್ ಚೈನಾ. So these are all the facts which you have to remember for the exams. Why India matters to IEA? ಯಾಕಂತಂದ್ರೆ 80% ಆಫ್ ದ ಗ್ಲೋಬಲ್ ಎನರ್ಜಿ ಡಿಮ್ಯಾಂಡ್ ಈ ಅಸೋಸಿಯೇಟ್ ಸ್ಟೇಟ್ ಇನ್ಕ್ಲೂಡ್ ಆದ್ರೆ ಆಗುತ್ತೆ. IEAದು ಮೆಂಬರ್ ಸ್ಟೇಟ್ ಮತ್ತೆ ಅಸೋಸಿಯೇಟ್ ಸ್ಟೇಟ್ಸ್ ಇನ್ಕ್ಲೂಡ್ ಆದ್ರೆ ಅರೌಂಡ್ 80% ಆಫ್ ದ ಎನರ್ಜಿ ಡಿಮ್ಯಾಂಡ್. ಅದ್ರ ಜೊತೆಗೆ ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಇನ್ ದ ವರ್ಲ್ಡ್, ಥರ್ಡ್ ಲಾರ್ಜೆಸ್ಟ್ ಎನರ್ಜಿ ಕನ್ಸ್ಯೂಮರ್ ಇನ್ ದ ವರ್ಲ್ಡ್. ಅಂಡ್ ಇನ್ನೊಂದು, ಇನ್ 30 years ಅಲ್ಲಿ ಇಂಡಿಯಾ ಇಸ್ ಪಾಯ್ಸ್ ಟು ಸಿ ದ ಲಾರ್ಜೆಸ್ಟ್ ಎನರ್ಜಿ ಡಿಮ್ಯಾಂಡ್ ಗ್ರೋತ್ ಇನ್ 3 decades. 3 decades ಅಲ್ಲಿ ಇಂಡಿಯಾ ಎನರ್ಜಿ ಡಿಮ್ಯಾಂಡ್ ಅಲ್ಲಿ ಇಮ್ಮೆನ್ಸ್ ಆಗಿ ಪ್ರೋಗ್ರೆಸ್ ತೋರಿಸಿದೆ. ಸೊ ಹಾಗಾಗಿ ಇಂಡಿಯಾ IEAದು ಮೆಂಬರ್ ಆಗೋದು ಇಂಡಿಯಾಕ್ಕೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ IEAಗೂ ಕೂಡ ಇದೆ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ತರ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ IEA ವೆರಿ ಇಂಪಾರ್ಟೆಂಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಸೊ ಹಾಗಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಇಷ್ಟು ಫ್ಯಾಕ್ಟ್ಸ್ ನ ನೀವು ಒಂದು ನೋಟ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಫ್ಯಾಕ್ಟ್ಸ್ ಅಲ್ಲಿ ಇಂಡಿಯಾ ಯಾವಾಗಿಂದ ಅಸೋಸಿಯೇಟ್ ಮೆಂಬರ್ ಅಂತ ಕೇಳಬಹುದು, ಅಥವಾ ಇಂಡಿಯಾ ಯಾವ ಕ್ರೈಟೀರಿಯಾನ ಫಾಲೋ ಮಾಡ್ಬೇಕು IEA ಮೆಂಬರ್ ಆಗ್ಬೇಕು ಅಂದ್ರೆ ಅದನ್ನು ಕೇಳ್ಬೋದು. ಸೊ ಆ ಒಂದು ಯಾವ ತರ ಬೇಕಿದ್ರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ರಿವೈಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಎವ್ರಿವನ್.